ಎಚ್ಡಿಡಿ ಎಚ್ಡಿಕೆ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ತೇವೆ. ಚಲುವರಾಯಸ್ವಾಮಿ ವಿರುದ್ಧವಾಗಿ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಸಿಎಂ ಆಗಿದ್ದಕ್ಕೆ ದೇವೇಗೌಡರ ಮನೆಯಲ್ಲಿ ಸೂತಕ ಅಂತ ಹೇಳಿದ್ರು. ಸಾವಿನ ಸಂದರ್ಭದಲ್ಲಿ ಮಾತ್ರನೇ ಸೂತಕ ಬರೋದು. ದೇವೇಗೌಡರ ಮನೆಯಲ್ಲಿ ಯಾರು ಸಾವು ಬಯಸ್ತಾ ಇದ್ದಾರೆ? ಅಧಿಕಾರ ಹಣದ ಮದದಿಂದ ತಪ್ಪು ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧವಾಗಿ ಸುರೇಶ್ ಗೌಡ ಕೆಂಡಾಮಂಡಲಾಗಿದ್ದಾರೆ. ಎಚ್ಡಿಡಿ ಹಾಗೆ ಎಚ್ಡಿಕೆ ಬಗ್ಗೆ ಮಾತನಾಡಿದ್ರೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರನ್ನೋ ಮೆಚ್ಚೋಸ್ಕರ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ರೆ ನಾವೆಲ್ಲೋ ದೊಡ್ಡ ಮನುಷ್ಯರಾಗ್ಬಿಡ್ತೀವಿ ಅಂತಕ್ಕಂಥ ಭಾವನೆಯಲ್ಲಿ ಮಾಧ್ಯಮಗಳು ತಾವೆಲ್ಲ ನೋಡಿದಿರಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಬಂದ್ಬಿಟ್ಟಿದೆ ಅಂತಕ್ಕಂಥದ್ದನ್ನು. ಸೂತಕದ ಛಾಯೆ ಅಂತಕ್ಕಂಥದ್ದು ಆ ಮನೆಗಳಲ್ಲಿ ಸಾವಾದ ಸಂದರ್ಭದಲ್ಲಿ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಯಾರ ಸಾವನ್ನ ಬಯಸ್ತಾ ಇದ್ದಾರೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕು. ಸೂತಕದ ಛಾಯೆ ಏನಕ್ಕೆ ಬಂತು? ಯಾರ ಸಾವನ್ನ ಬಯಸಿದಿರಿ ತಾವು? ಯಾರನ್ನ ಮೆಚ್ಚಕ್ಕೋಸ್ಕರ ಹೋಗ್ತಾ ಇದ್ದೀರಿ? ದೇವೇಗೌಡ ಇತಿಹಾಸ ಇಲ್ಲಿದ್ದೇ ನನಗೆ ಭಾಳ ಗೊತ್ತು ಅಂತ ಏನ್ರಿ ಗೊತ್ತು ನಿಮಗೆ? ನಮಗೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಮುಖ್ಯಮಂತ್ರಿ ಆದರೂ ಸಹ ನಮ್ಮ ವಿರೋಧಿನೇ. ನಮ್ಮ ಪಕ್ಷಕ್ಕೆ ನಾವು ವಿರೋಧ ಪಕ್ಷಕ್ಕೆ ವಿರೋಧ ಮಾಡ್ತಾ ಇರ್ತೀವಿ. ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ಹೊಗಳ್ತೀವಿ, ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳನ್ನ ತಗೊಳ್ತೀವಿ. ಇದನ್ನು ಬಹಳ ಖಂಡತುಂಡವಾಗಿ ಖಂಡಿಸ್ತೀವಿ. ಆತನ ಹೇಳಿಕೆಯನ್ನು ಇನ್ನು ಮುಂದೆ ಇದೇ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟರೆ ಅದನ್ನ ಪರಿಸ್ಥಿತಿನ ಎದುರಿಸ್ಬೇಕಾಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಎದುರಿಸ್ಬೇಕಾಗ್ತದೆ ಆತ. ಇನ್ನೊಂದು ಸಾರಿ ದೇವೇಗೌಡರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಕುಮಾರಸ್ವಾಮಿಯವ್ರ ಬಗ್ಗೆ ನಾಲ್ಗೆನ ಉದ್ದ ಬಿಟ್ಟು ನಿನ್ನ ನಾಲ್ಗೆನ ಎಲ್ಲೆಲ್ಲಿ ಕತ್ತರಿಸ್ಬೇಕು ಅಂತಕ್ಕಂಥ ನಮಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಹತ್ರ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ದುರಹಂಕಾರ ಇರ್ಬೋದು, ಅದಕ್ಕಿಂತ 10 ಪಟ್ಟು ನಡೆಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ಜನಗಳು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಈ ಸಂದರ್ಭ ಎಚ್ಚರಿಕೆ ಮಾತನ್ನು ಆತನಿಗೆ ಹೇಳ್ತಾ ಇದ್ದೀವಿ. ಯಾರು